ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಕರ್ನಾಟಕ ಸ್ಪೆಷಲ್ ಹೆಸರುಬೇಳೆ ಕೋಸಂಬರಿ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ನಾ ಇಲ್ಲಿ ಒಂದು ಬೌಲ್ ನೆನೆಸಿದ ಹೆಸರುಬೇಳೆ ತೊಗೊಂಡಿನಿ. ನಾ ಇಲ್ಲಿ ಒಂದು ಬೌಲ್ದಾಗ ತಗೋತೀನಿ. ಈಗ ಸಣ್ಣ ತುರ್ದು ಸೌತೆಕಾಯಿ ಹಾಕೋತೀನಿ. ಇದನ್ನ ನೀವು ಸಣ್ಣ ಕಟ್ ಮಾಡಿ ಹಾಕೋಬಹುದು. ಇದನ್ನ ನೀವು ನೋಡ್ಕೊಂಡು ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀರಿ ಅದನ್ನ ನೋಡ್ಕೊಂಡು ನೀವು ಹಾಕೋರಿ. ಹಂಗೆ ಒಂದು ವಾಟಿ ಗಜ್ರಿ ಪಣ್ ಸಣ್ಣದಾಗಿ ತುರ್ದು ಹಾಕೋತೀನಿ. ನೀವು ಹೆಸರುಬೇಳೆ ಎಷ್ಟು ತೊಗೊಂಡಿರ್ತೀವಿ ಅದ್ರ ಮೇಲೆ ನಿಮ್ಮ ಮೆಜರ್ಮೆಂಟ್ ನೋಡ್ಕೊಂಡು ಹಾಕೋರಿ. ನಾನು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋತೀನಿ ಸಣ್ಣದಾಗಿ ಹೆಚ್ಚು. ಮತ್ತು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಕರ್ನಾಟಕದಲ್ಲೆಲ್ಲ ಬೇರೆ ಬೇರೆ ಥರದ ಕೋಸಂಬರಿ ಎಲ್ಲ ಮಾಡ್ತಿರ್ತಾರೋ ಅದರಲ್ಲಿ ಇದೊಂದು ಹೆಸರುಬೇಳೆ ಕೋಸಂಬರಿ ಮಾಡ್ತಾರೋ. ಇದೆಲ್ಲ 5 ನಿಮಿಷದಾಗ ಹಾಕತ್ತೀವಿ ಕೋಸಂಬರಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ನೋಡ್ಕೊಂಡು ಹಾಕೋರಿ. ನಾವು ರುಚಿಗೆ ಎಷ್ಟು ಬೇಕು ನೋಡ್ರಿ. ಉಪ್ಪು ಜಾಸ್ತಿ ಹಾಕೋದು ನೀರು ಇದಾಗ್ಬಿಡ್ತೈತಿ. ನೋಡ್ಕೊಂಡು ಹಾಕೋರಿ. ನೀವು ಊಟಕ್ಕೆ ತಿನ್ನೋ ಮುಖಟ ಹಾಕೋರಿ ಉಪ್ಪು, ಇಲ್ಲಾಂದ್ರೆ ನೀರು ಅಂಶ ಬಿಡ್ತೈತಿ ಇದ್ರಾಗ. ಎಲ್ಲ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೊಂದು ಒಗ್ಗರಣೆ ಹಾಕೋತೀನಿ. ಈಗ ಅದಕ್ಕೆ ನಾವು ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ತೊಗೋತೀನಿ. ಈ ಸ್ಪೂನ್ಲೆ 2 ಸ್ಪೂನ್ ಎಣ್ಣೆ ಹಾಕೋತೀನಿ. 1 ಸ್ಪೂನ್ ಸಾಸಿವೆ ಹಾಕೋತೀನಿ. ಹಂಗೆ ನಾ ಸ್ವಲ್ಪ ಕರಿಬೇವು ಹಾಕೋತೀನಿ. ಒಗ್ಗರ್ನಿಗೆ ನಾರ್ಮಲ್ ಯಾವ್ದು ಹಾಕೋತೀರಿ ಆ ಥರ ಹಾಕಿ. ನಾನು ಸ್ವಲ್ಪ ಹಿಂಗೆ ಹಾಕೋತೀನಿ. ಹಿಂಗೆ ಹಾಕಿರ ಸ್ಮೆಲ್ ಮಸ್ತ್ ಬರ್ತೈತಿ. ಇದ್ರಾಗ ನೀವು ಮೆಣಸಿನ್ಕಾಯಿ ಭೀ ಹಾಕ್ಕೊಂಡು ಮಾಡ್ಬೋದು. ಈಗ ಇದು ಒಗ್ಗರಣೆ ರೆಡಿ ಆಗೈತಿ. ಇದು ಒಗ್ಗರಣೆ ಮಾಡ್ಕೊಂಡದ್ದು ನಾನು ಇದ್ರ ಹಾಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕಿದೆ. ಈ ದೇವಸ್ಥಾನಗಳದಾಗ ಎಲ್ಲ ಕೋಸಂಬರಿ ಕೊಡ್ತಾರೋ ಅದ ಥರ ಆಗಿರ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ವಾಸ ಮಸ್ತ್ ಬರತೈತಿ. ಇದು ರೆಡಿ ಆಗೈತಿ. ಈಗ ನಾವೊಂದು ಬೌಲ್ದಾಗ ಹಾಕೋತೀವಿ. ನಿಮ್ಗೆ ಬೇಕಾದರೆ ಇದಕ್ಕೆ ಲಿಂಬೆ ರಸ ಭೀ ಹಾಕೋಬಹುದು. ಇದು ಊಟ ಮಾಡುವಾಗ ನೀವು ಉಪ್ಪು ಹಾಕೋರಿ, ಇಲ್ಲಾಂದ್ರೆ ನೀರು ಬಿಡ್ತೈತಿ. ಯಾಕಂದ್ರೆ ಸೌತೆಕಾಯಿ ಮತ್ತು ಗಜ್ರಿ ಹಾಕಿರ್ತೀವಿ. ಮತ್ತು ಸೌತೆಕಾಯಿ ಗಜ್ರಿ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ನೀರಿನ ಅಂಶ ಅದು. ಈಗ ರುಚಿಕರವಾದ ಹೆಸರುಬೇಳೆ ಕೋಸಂಬರಿ ರೆಡಿ ಆಗೈತಿ. ಈಗ ಟ್ರೈ ಮಾಡಿರಿ, ರುಚಿ ಆಗ್ತಿದೆ. ಮತ್ತು ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜಾಸ್ತಿ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನ ನಿಮಗೆ ನೋಡೋಕೆ ಸಿಗ್ತೈತಿ. ಧನ್ಯವಾದಗಳು.